ದೀಪ ಜ್ಯೋತಿ ಕಲಿರಾಜ ಕಾಯುವ ಬಗೆಯಲ್ಲಿ ಕಲಿರಾಜ ಕಾಯುವ ಬಗೆಯಲ್ಲಿ ಕಲಿರಾಜ ಕಾಯುವ ಬಗೆಯಲ್ಲಿ ಸುಂದರದ ರಾಗಕ್ಕೆ ಕುರಿದ ದೀಪಕರಾಗದಲ್ಲಿ ಹಾಡನ್ನು ಹಾಡುತ್ತಾ ಇದ್ದ ಹಾಗೆ ಆರಿಯೋದ ಗಾಣದ ದೀಪ ಪುನರಪಿ ಬೆಳಗುತ್ತಾ ಇದೆ. ಮಾತ್ರವಲ್ಲ, ಪರಿಸರದ ಎಲ್ಲ ದೀಪಗಳು ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತ ನಯನ ಮನೋಹರ ದೃಶ್ಯ ಕಾಣಿಸುತ್ತಾ ಇದೆ. ಹಾಗಾದ್ರೆ ಈ ವಿದ್ಯೆ ಎನ್ನುವುದು ಪೂರ್ಣ ಪ್ರಮಾಣದಲ್ಲಿ ಸಿದ್ಧಿಸಿದೆ ಎನ್ನುವ ಸಂತೋಷದಿಂದ ತಾತೇಯ್ಯ ತೆಯ್ಯ ಎಂದು ಶ್ರೀರಾಗದಲ್ಲಿ ಹಾಡನ್ನು ಹಾಡಿದಾಗ ಹಲವಾರು ಹೆಣ್ಣು ಮಕ್ಕಳು ನನ್ನ ಸಮ್ಮುಖದಲ್ಲಿ ಬಂದು ನಿಂತರು. ಯಾರು ಏನು ಅಂತ ಕೇಳಿದಾಗ ನಿಮ್ಮ ಆ ರಾಗಾಲಾಪನೆಯನ್ನು ಆಲಿಸಿದಂತಹ ರಾಜಕುಮಾರಿ ಪದ್ಮಾವತಿ ಅವರು ನಿಮ್ಮನ್ನು ಕರೆತರಲೆಂದು ಪಲ್ಲಕ್ಕಿಯನ್ನು ಕೊಟ್ಟು ಕಳುಹಿಸಿದ್ದಾರೆ. ಹಾಗಾಗಿ ನಮ್ಮೊಂದಿಗೆ ಬರಬೇಕು ಅಂತ ಹೇಳಿದಾಗ ರಾಮಣ್ಣ ಗಾಣಿಗನಲ್ಲಿ ವಿಷಯ ಹೇಳಿದೆ. ಸಂತೋಷಪಟ್ಟ. ತಂದಿರುವ ಪಲ್ಲಕ್ಕಿಯಲ್ಲಿ ನನ್ನನ್ನು ಕೊಳ್ಳಿರಿಸಿ ನೇರವಾಗಿ ಕರೆತಂದುದಾದರೂ ಎಲ್ಲಿಗೆ, ಆ ಪದ್ಮಾವತಿಯ ಸಂಗೀತಾಭ್ಯಾಸಕ್ಕಾಗಿ ನಿರ್ಮಿಸಲ್ಪಟ್ಟಂತಹ ಒಂದು ಕಂಬದ ಮಹಡಿಯ ಮೇಲೆ ಕರೆತಂದು ಹಾಗೆ ಅಂತಃಪುರದ ಒಳಗೆ ನನ್ನನ್ನು ಕೊಳ್ಳಿರಿಸಿ ಅವರು ಬದಿಗೆ ಸರಿದ್ರು. ನನ್ನನ್ನು ಕಂಡಂತಹ ರಾಜಕುಮಾರಿ ವಿನೀತಳಾಗಿ ಆಡಿದಂತಹ ಮಾತು, ಶ್ರೇಷ್ಠವಾದಂತಹ ರಾಗದಲ್ಲಿ ಹಾಡನ್ನು ಹಾಡಿದಂತಹ ಮಹನೀಯರು ರೂಪವಂತರಾಗಿರಬಹುದು ಅಂತ ನಾನು ಭಾವಿಸಿದ್ದೆ. ನನ್ನ ಊಹೆ ಸುಳ್ಳಾಯಿತು. ಆದರೂ ರಾಗ ಜ್ಞಾನದಳು ಶೃಂಗಾರ ಭರಿತರು ನೀವು, ದೈಹಿಕವಾದ ಶೃಂಗಾರವಿಲ್ಲದೆ ಇದ್ದರು ರಾಗಜ್ಞಾನದಲ್ಲಿ ಶೃಂಗಾರ ಭರಿತರು ನೀವು ಎನ್ನುವುದನ್ನು ನಾನು ತಿಳಿದುಕೊಂಡೆ. ನನಗಾಗಿ ಮತ್ತೊಮ್ಮೆ ಆ ಹಾಡನ್ನು ಹಾಡಬೇಕು ಅಂತ ಹೇಳಿದಾಗ ಹಾಡನ್ನು ಹಾಡುವುದಕ್ಕೆ ಆರಂಭವಾದಾಗ ಇಂದ್ರ ಲೋಕದ ಓಳು ಆಕೆಯ ಅಂತಃಪುರ ಬೆಳಗುತ್ತಾ ಇದೆ. ಆದರೆ ನೋಡುತ್ತಾ ಇದ್ದ ಹಾಗೆ ಹಾಡನ್ನು ಆಲಿಸುತ್ತಾ ಇದ್ದ ಆ ಪದ್ಮಾವತಿಯನ್ನು ನೋಡಿದ್ರೆ ಕೊಂದಾನೋ ವಿಗ್ರಹವನ್ನು ಚಿಂತೆಯುಳುತ್ತಾನೋ ಎನ್ನ ರಾಜ್ಯವು ಎನಗೆ ಎಲ್ಲಿಗೆ ದೊರಕಿದೋ ಜನಿರಾಜನ ಕೃಪೆ ಎಂದಿಗಾಗುತ್ತೋ ಎನ್ನುತ್ತ ವಿದ್ಯಾಮನದಲ್ಲಿ ಚಿಂತಿಸಿ ನನಗತ್ತ ಹರಿಯುವ ಅಲ್ಲಿಗೆ 90 ತಿಂಗಳಾಗಲು ಕೀಳು ನದಿರಾಜನ ಸ್ತುತಿ ಮಾಡುವೆ ರಮನು. ಪರಮಾಶ್ಚರ್ಯವೇ ಹೌದು. ಹಾಡನ್ನು ಆಲಿಸುತ್ತಾ ಇದ್ದಂತಹ ರಾಜಕುಮಾರಿ ಪದ್ಮಾವತಿಯನ್ನು ನೋಡಿದ್ರೆ ಗಾಢವಾದಂತಹ ನಿದ್ರೆಗೆ ವಶವರ್ತಿಯಾಗಿದ್ದಾಳೆ. ಹಾಗಾದ್ರೆ ಹಾಡನ್ನು ಕೇಳುವವರು ಇಲ್ಲದೇ ಇರುವಾಗ ಹಾಡುವವರು ಯಾಕೆ ಹಾಡಬೇಕು, ಯಾರಿಗಾಗಿ ಹಾಡಬೇಕು? ಹಾಡನ್ನು ನಿಲ್ಲಿಸಿದೆ. ಆದ್ರೆ ಈಕೆಯ ಅಂತಃಪುರವನ್ನು ನೋಡುವಾಗ ನನಗೆ ನೆನಪಾದುದು ನನ್ನದ್ದಾದಂತಹ ಅರಮನೆ ಅಂತಃಪುರ. ಉದ್ಗಾರ ಹೊರಹೊಮ್ಮಿತು, ಎನ್ನ ರಾಜ್ಯವು ನನಗೆ ಎಂದಿಗೆ ದೊರಕೀತು. ಮನುಷ್ಯನಾದಂತಹ ನನ್ನ ಪ್ರಯತ್ನದಿಂದ ನನಗೆ ದೊರಕುವಂತದ್ದಲ್ಲ. ದೊರಕಬೇಕಾದ್ರೆ ಶನಿದೇವರ ಕೃಪೆ ನನ್ನ ಮೇಲೆ ಬೀರಲೇಬೇಕು. ದೇವರು ನನ್ನ ಮೇಲೆ ದಯೆ ತೋರಿ ಯಾರೇ ತೋರಬೇಕು ಯಾಕೆ? ಅಂದು ಶನಿದೇವರು ಕುಪಿತರಾಗಿ ಆಡಿದಂತಹ ಮಾತು, ದೇವನಿಂದೆ ಮಾಡಿದಂತಹ ನಿನ್ನನ್ನು 7.5 ವರ್ಷಗಳ ಪರ್ಯಂತ ಕಾಡುತ್ತೇನೆ ವಿಕ್ರಮ, ಪೀಡಿಸುತ್ತೇನೆ. ಹಾಗಾದ್ರೆ ಇಂದಿಗೆ ಅವಧಿ ಎಷ್ಟು ಕಳೆಯಿತು ಅಂತ ಯೋಚಿಸಿದ್ರೆ ಶನಿದೇವರು ವಿಧಿಸಿದಂತಹ 9 ತಿಂಗಳು ಅರ್ಥಾತ್ 7.5 ವರ್ಷ ಇಂದಿಗೆ ಪೂರ್ಣವಾಯ್ತಲ್ವೇ? ಅವಧಿ ಪೂರ್ಣವಾದ ಮೇಲೆ ದೇವರೇ ಆದರೂ ಕಾಡುವಂತಹ ಅಧಿಕಾರ ಉಂಟೆ? ಹಾಗೆಂದು ದೇವರೆಲ್ಲ ಸುಲಭದಲ್ಲಿ ಒಲಿಯುವವರಲ್ಲ. ಜೀವರಾದಂತಹ ನಾವೆಲ್ಲ ದೇವರನ್ನು ಬೇಡುವುದಕ್ಕೆ ಇರುವವರು, ದೇವರು ನಮಗೆ ಅನುಗ್ರಹ ಮಾಡುವುದಕ್ಕೆ ಇರುವವರಲ್ಲವೇ? ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಆ ಶನಿದೇವರನ್ನು ಸ್ತುತಿಸುತ್ತೇವೆ.
ನನ್ನ ಧ್ಯಾನಕ್ಕೆ ಭಂಗ, ಧ್ಯಾನಕ್ಕೆ ವಿಘ್ನ. ಯಾರಿಂದ ಈ ತೆರನಾದ ಕೃತಿ ಎನ್ನುವ ಸೂಕ್ಷ್ಮಾವಲೋಕನವನ್ನು ಮಾಡಿದಾಗ ನನ್ನ ದಿವ್ಯ ದೃಷ್ಟಿಗೆ ಶೋಭಿಸುತ್ತಾ ಇರುವಂತಹ ವಿಚಾರ, ತಾಮನಿಂದ ಪುರದರಸು ಚಂದ್ರಸೇನ ಮಹಾರಾಜನ ಮಗಳಾಗಿರುವ ಪದ್ಮಾವತಿಯ ಏಕಶಿಲಾ ಸ್ತಂಭದ ಭವನ ಕರಚರಣಗಳನ್ನ ಕಳಕೊಂಡಂತಹ ರಾಜ ವಿಕ್ರಮಾದಿತ್ಯ ಅನನ್ಯವಾದ ಭಕ್ತಿ ಭಾವದಿಂದ ನನ್ನನ್ನು ಸ್ತುತಿ ಮಾಡುತ್ತಾ ಇದ್ದಾನೆ. ಕಾರಣ, ಅಂದೊಂದು ದಿನ ಆತನ ಆಸ್ಥಾನದಲ್ಲಿ ಪ್ರಕಟವಾಗಿ ಆಡಿದಂತಹ ಮಾತು, 7.5 ವರ್ಷಗಳ ಕಡು ಕಷ್ಟವನ್ನು ಕೊಡುತ್ತೇನೆ, ದ್ವಾದಶದ ರೀತಿಯಲ್ಲಿ ನಿನ್ನನ್ನು ಕಾಡಿಸುತ್ತೇನೆ, ಬಿಡಿಸುತ್ತೇನೆ. ಆದರೂ ನಾ ಕೊಡುವ ಕಷ್ಟವನ್ನು ಇಷ್ಟದಿಂದ ಸ್ವೀಕರಿಸಿ ಸತ್ಯ ಧರ್ಮ ನ್ಯಾಯದ ದಾರಿಯಲ್ಲೇ ನಡೆದದೇ ಹೌದಾದರೆ ಕಲಿಪುರುಷನಾಗಿರುವ ನಾನು ಅಂದೊಂದು ದಿನ ಕಾಲಪುರುಷನಾಗಿ ಪ್ರಕಟಕ್ಕೊಂದು ತೀರ್ಮಾನವನ್ನು ಕೊಡಲಿಕ್ಕಿದ್ದೇನೆ ಎನ್ನುವಂತಹ ನನ್ನ ಮಾತನ್ನೇ ಆಧಾರವಾಗಿಟ್ಟುಕೊಂಡಂತಹ ಈ ಅರಸ 7.5 ವರ್ಷಗಳ ಪರ್ಯಂತರ ನಾ ಕೊಟ್ಟ ಕಷ್ಟವನ್ನು ಎದುರಿಸಿ ಕೊಟ್ಟ ಕೊನೆಯ ಅವಧಿಯಲ್ಲಿ ನನ್ನ ದರ್ಶನಕ್ಕಾಗಿ ಬೇಡುತ್ತಾ ಇದ್ದಾನೆ. ಈ ಅವಕಾಶಕ್ಕಾಗಿಯೇ ಈ ತನಕ ಕಾಯುತ್ತಾ ಇದ್ದವನು ನಾನು. ಆತನದ್ದಾಗಿರೋದ ಭಕ್ತಿ ದಯೆಯಾಗಿ ನನ್ನನ್ನು ಆವರಿಸಿ ನನ್ನನ್ನು ಆತನತ್ತ ಸೆಳೆಯುತ್ತಾ ಉಂಟು. ಸದ್ಭಕ್ತರಿಗೆ ಕೊಟ್ಟಂತಹ ಮಾತನ್ನು ಈಡೇರಿಸಬೇಕಾದದ್ದು ದೇವರಾದ ನನ್ನ ಕರ್ತವ್ಯ ತಾನೆ. ಆದ್ದರಿಂದ ಅಂಬರ ಮಾರ್ಗದಿಂದ ನೇರವಾಗಿ ಅವನನ್ನು ಪ್ರತ್ಯಕ್ಷ ಕಣ್ಣೆದುರು ಕಂಡು ಬಂದರೂ ಕೂಡ ಇಹದ ಪರಿವೆಯೇ ಇಲ್ಲ ಎನ್ನುವ ಹಾಗೆ ಕಣ್ಣು ಮುಚ್ಚಿ ಅಂತರಂಗದಿಂದ ನನ್ನನ್ನು ಧ್ಯಾನ ಮಾಡುತ್ತಾ ಇದ್ದಾನೆ. ಆದರೆ ಕೊನೆಯ ಪರೀಕ್ಷೆಯೊಂದನ್ನು ಒಡ್ಡಲೇಬೇಕು. ಯಾಕೆ? 90 ತಿಂಗಳ ನಂತರ ಶನಿ ನನ್ನನ್ನು ಕಾಣುವಂತಿಲ್ಲ, ತೊಲಗಬೇಕು ಎನ್ನುವ ಉಪೇಕ್ಷ ಭಾವವು ಅಲ್ಲ. 7.5 ವರ್ಷಗಳ ಪರ್ಯಂತರ ನಾ ಕೊಟ್ಟ ಕಷ್ಟವನ್ನು ಎದುರಿಸಿ ಅನುಭವ ಸಂಪುಟವಾಗಿದ್ದುಕೊಂಡು ನನ್ನ ಮಹಿಮೆಯನ್ನು ಮುಂದಿನ ಜಗದ ಅಗಲಕ್ಕೂ ಉದ್ದಕ್ಕೂ ಸಾರುವಂತಹ ವ್ಯಕ್ತಿತ್ವ ಪರಿಪಕ್ವವಾಗಿ ನಿರ್ಮಾಣ ಆಗಿದೆಯೋ ಎನ್ನುವ ಸತ್ಯದ 7 ಸ್ವರದಲ್ಲಿ ಹುಡುಕಿ ಕೇಳುತ್ತೇನೆ, ನೋಡೋಣ. ಗರ್ವಿಷ್ಠ ಮತೋದ್ಧ, ಯಾರನ್ನು ಸ್ತುತಿ ಮಾಡುತ್ತಾ ಇದ್ದೀಯ? ಯಾರಿಗಾಗಿ ಕಣ್ಣೀರು, ಯಾರಿಗಾಗಿ ಮೊರೆ ಇಡುತ್ತಾ ಇದ್ದೀಯ? ಕಣ್ಣು ತೆರೆದು ನೋಡು ವಿಕ್ರಮ, ನೋಡು ಗುರು ತುಂಟು ಗರ್ವಿಷ್ಠ ವಿಕ್ರಮ.